ಈ ಸಿನಿಮಾ ಶುರುವಾಗೋದಕ್ಕೆ ಈ ಸಾಂಗ್ನಲ್ಲಿ ಬರುವಂಥ ಒಂದು ಲೈನೇ ಮುಖ್ಯ ಕಾರಣ. ಆ ಲೈನ್ ಕೊಟ್ಟಿದೆ ದೇವರಾಜ್ ಸರ್. ಮುಗಿಯೋದು ನಮ್ಮ ಪಯಣ. ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ, ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದಾಗ ದೇವರಾಜ್ ಸರ್ ಸಿಕ್ಬಿಟ್ಟು, ಇಲ್ಲಿ ಮುಗಿಯಲ್ಲ ರೀ, ಮುಗಿಯೋದು ನಮ್ಮದು ಟ್ರಾವೆಲ್ ಮುಗಿಯೋಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಸಿನಿಮಾ ಶುರು ಮಾಡೋಣ ಅಂತಂದರು. ಅವರು ಹೇಳಿದೊಂದು ಮಾತು ದೂರತೀರಾಯಣ ಶುರುವಾಯಿತು, ಆ ಕತೆ ಶುರುವಾಯಿತು. ಅಲ್ಲಿಂದ ಜರ್ನಿಯಾಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜಿಗೆ ಬಂದಿದೆ. ಥ್ಯಾಂಕ್ ಯು ಸರ್. ಸೊ ದೂರತೀರಾಯಣ ಈ ಸಾಂಗು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಪರ್ಸ್ನಲಿ ಬೇಕಾಗಿದ್ದಂಥ ಸಾಂಗು. ನಾವು ಟ್ರಾವೆಲಲ್ಲಿ ತುಂಬ ಹಾಡುಗಳು ಕೇಳ್ತೀವಿ, ಬೇರೆ ಬೇರೆ ಭಾಷೆದೆಲ್ಲ ಕೇಳ್ತೀವಿ. ಟ್ರಾವೆಲ್ ಅಂದರೆ ಈ ಡ್ರೈವ್ ಶುರುವಾಗಿದ್ದ ತಕ್ಷಣ ನಮಗೊಂದು ಹಾಡು ಬೇಕು ಅನಿಸುತ್ತೆ. ಅದರಲ್ಲೂ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋದಾಗ ಒಂದು ಎನರ್ಜಿ ಕೊಡಬೇಕು ಅನಿಸುತ್ತೆ. ಆ ಥರದ್ದು ನನಗೆ ಕನ್ನಡದಲ್ಲಿ ನನಗೆ ನನ್ನದೇ ಸಿನಿಮಾದಲ್ಲಿ ಒಂದು ಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಇತ್ತು. ಅದನ್ನು ಈ ಸಿನಿಮಾದ ಮೂಲಕ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ, ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಖುಷಿಯಾಗಿದ್ದು ಜನಗಳು ಖುಷಿ ಆಗುತ್ತೆ ಅನ್ನೋದು ನಂಬಿಕೆ. ಯಾಕಂದರೆ ನಾವು ಮಾಡೋ ಸಿನಿಮಾ, ನಾವು ಕೆಲಸ ಫಸ್ಟ್ ನಮಗೆ ಖುಷಿ ಕೊಡಬೇಕು. ನಮ್ಗೆ ಖುಷಿ ಕೊಟ್ಟಿಲ್ಲ ಅಂದರೆ ನಾವು ಸಾವಿರಾರು ಜನಕ್ಕೆ, ಯಾಕಂತಂದರೆ ನಮ್ಮ ಒಂದು ಬ್ರೈನ್ಗೆ ನಾವು ಅದನ್ನು ಖುಷಿ ಕೊಡಲಿಲ್ಲ ಅಂತಂದರೆ ನೂರಾರು ಲಕ್ಷಾಂತರ ಬ್ರೈನ್ಗಳಿರುತ್ತೆ. ಅಂಥವ್ರಿಗೆ ನಾವು ಸಿನಿಮಾನ ಹೇಗೆ ಯಾವ ಕಾನ್ಫಿಡೆಂಟ್ ಮೇಲೆ ತೋರಿಸ್ತೀವಿ ಅನ್ನೋದಕ್ಕೆ ಅದು ಅರ್ಥ ಕೊಡ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಆಗಬೇಕು ಅಂತ. ಸೊ ನನಗೆ ಪರ್ಸನಲಿ ಖುಷಿ, ನನಗೆ ಮೋಟಿವೇಶನ್ ಮಾಡೋಂಥ ಸಾಂಗು. ಸೊ ಇದಕ್ಕೆ ಥ್ಯಾಂಕ್ಸ್ ಟು ಫಸ್ಟು ಕಿರಣ್ ಕಾವೇರಪ್ಪ ಮತ್ತು ಬಕೇಶ್ ಅವರು. ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ, ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಇದು ದೂರತೀರಾಯಣನೇ. ಅಟ್ಲೀಸ್ಟ್ ಒಂದು 4-5 ಅವರ್ಸು ಸಾಕಾಗಲ್ಲ, ಒಂದು ಇಡೀ ದಿನ ಬೇಕಾಗಿರೋ. ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯೆನ್ಸೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ. ಯಾಕಂದರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ, ಹರಿವು, ಬೆಂಗಳೂರು, ಕೊಪ್ಪಳ, ಅದೊಂದು ಹೈವೇ ನಡೆಯುತ್ತೆ ಕತೆ. ನಾತಿಚರಾಮಿ ಒಂದು 3-4 ಮನೆ 5 ಲೊಕೇಶನಲ್ಲಿ ನಡೆಯುತ್ತೆ. ಆ್ಯಕ್ಟ್ 1978 ಇಡೀ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ. ಇದು 1920-21 ಬರೀ ಕಾಡಲ್ಲಿ ನಡೆಯುತ್ತೆ. ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ. ಟ್ರಾವೆಲ್ ಇದು ಬರೀ ಕತೆ ಅಷ್ಟೇ ಅಲ್ಲ, ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಅಂದರೆ ಇದು ಹೇಗೆ ಅಂತಂದರೆ, ಬೆಳಗ್ಗೆ ರೂಮಿಂದ ಹೊರಟ್ರೆ ಲಗೇಜೆಲ್ಲ ಎತ್ತಿ ಗಾಡಿಗೆ ಹಾಕೋದು, ಶೂಟ್ ಮಾಡ್ಕೊಂಡು ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಎಲ್ಲಿ ನಿಲ್ಸಿವೋ ಅಲ್ಲಿ ಯಾವ ನಿಯರ್ ಲಾಟ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು. ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದಿದೆಯಲ್ಲ, ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ. ಸೊ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ. ಸೊ ಆ ಥರದಲ್ಲಿ ದೂರತೀರಾಯಣ ವೆರಿ ಟ್ರಾವೆಲಿಂಗ್ ಮೂವಿ. ಸಾಂಗ್ ಬಗ್ಗೆ ಹೇಳೋದಾದರೆ, ಇದು ಸಿನಿಮಾ ಶುರುವಾದಾಗಲೇ ಬಕೇಶ್ಗೆ ಹೇಳ್ಬಿಟ್ಟಿದೆ ನನಗೆ. ಈ ಸಿನಿಮಾದ ಇದು ಆ್ಯಕ್ಚುಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ, ಕ್ಲೈಮ್ಯಾಕ್ಸ್ ಬಿಫೋರಲ್ಲಿ ಬರುತ್ತೆ ಈ ಸಾಂಗು. ಅಲ್ಲಿ ಒಂದು ನನಗೆ ಹೈ ಎನರ್ಜಿ ಕೊಡೋವಂಥದ್ದು. ಈ ಸಿನಿಮಾ ಕಥೆಯಲ್ಲಿ ಮಾಡೋವಾಗ ಈ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ಮೂಮೆಂಟ್ ಬೇಕು ಅಂತ ಕೆಲವರು ಆ್ಯಕ್ಷನ್ ಸೀಕ್ವೆನ್ಸ್ ಇಡ್ತಾರೆ, ಇಲ್ಲಾಂದರೆ ಒಂದು ಡ್ರಾಮಾ ಇಡ್ತಾರೆ, ಇನ್ನು ಎಮೋಷ್ನಲ್ ಸೀನ್ ಎಲ್ಲ ಇಡ್ತಾರೆ. ನಾನು ಅದನ್ನು ಒಂದು ಸಾಂಗ್ ರೂಪದಲ್ಲಿ ಹೇಳೋಣ ಅಂತೇಳಿ ಒಂದು ಸಾಂಗ್ ಮಾಡಬೇಕು ಅಂತ ಬಂದಿದ್ದ ಐಡಿಯಾ ಬಕೇಶ್ ಅವ್ರಿಗೆ ಹೇಳಿದ್ದು. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ. ಅಂದರೆ ಇದು ನನ್ನ ತಲೆಯಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಇಮೇಜ್ ಇತ್ತು. ಆ ಇಮೇಜಿನ ವಿಜುವಲ್ ಕನ್ವರ್ಟ್ ಮಾಡೋದಕ್ಕೆ ಅವ್ರಿಗೆ ಹೇಳಿ ಅವ್ರ ಕೈಲಿ ಕೆಲಸ ತೆಗೆಸ್ಕೊಂಡಿದ್ದು. ಬಟ್ ಅಷ್ಟೇ ಪೇಷನ್ಸ್ ಆಗಿ, ಅಂದರೆ ಒಂದು ವರ್ಷದಿಂದ ಈ ಕೆಲಸ ನಡೀತಾ ಇರೋದು. ಯಾಕಂದರೆ ಈ ಸಿನಿಮಾದಲ್ಲಿ ಒಟ್ಟು 6 ಹಾಡು, 2 ಮ್ಯೂಸಿಕಲ್ ಟ್ರ್ಯಾಕ್ಸ್ ಇದ್ದಾವೆ. 8 ತುಂಬ ಇಂಪಾರ್ಟೆಂಟು. ಯಾವುದೂ ಸುಮ್ಮನೆ ಏನೋ ನಾಮಕಾವಸ್ಥೆ ಅಲ್ಲೊಂದೇನೋ ಫಿಲ್ ಮಾಡೋಕ್ಕಂತ ಯಾವುದೂ ಇಲ್ಲ. ಅದು ಕತೆ ಪ್ಯಾರಲಲ್ ಆಗಿ ಮ್ಯೂಸಿಕ್ಕು ನಡೆಯುತ್ತೆ. ಈವನ್ ಮ್ಯೂಸಿಕ್ಕು ಒಂದು ಪಾರ್ಟ್ ಆಫ್ ಸಿನಿಮಾದ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಸೊ ಅಷ್ಟು ಇದಕ್ಕೂ ಬಕೇಶ್ ಅವರು 1 ವರ್ಷನೇ ಕೆಲಸ ಮಾಡ್ತಾ ಇದ್ದಾರೆ. ಸಾಂಗ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸೊ ಅದು ಲೈವು, ಪ್ರೋಗ್ರಾಮಿಂಗು ಹೆವಿ ಕೆಲಸ ಮಾಡಿದ್ದಾರೆ. ತುಂಬ ಸ್ಟ್ರೆಸ್ಸು ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಅಷ್ಟು ಕೆಲಸ ನಿಮಗೆ ಒಂದು ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂತಂದರೆ ಇವತ್ತು ಕನ್ನಡ ಸಿನಿಮಾ ತುಂಬ ಒಂದು ತುಂಬ ಕ್ಲಿಷ್ಟಕರವಾದ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ ಎಲ್ಲರೂ. ಕನ್ನಡ ಚಿತ್ರರಂಗದವರು ತುಂಬ ಇಂಪಾರ್ಟೆಂಟ್ ಆಗಿರೋದು, ನಾವು ಇವತ್ತು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರೆಸ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ನಮ್ಗೆ ಇವಾಗ. ಯಾಕಂತಂದರೆ ಇವತ್ತು ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಎಲ್ಲ ಕಡೆಯೂ ಕೇಳಿಸ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನನಗೆ ಈ ಸಿನಿಮಾ ಯಾವ ಥರ ನಾನು ನೋಡ್ತಾ ಇದ್ದೀನಿ ಅಂತಂದರೆ,
ಅರ್ಲಿ 19th ಸೆಂಚುರಿಯ ಟೈಮಲ್ಲಿ ಬೆಂಗಾಲಲ್ಲಿ ರೆನೆಸಾನ್ಸ್ ಪೀರಿಯಡ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಆರ್ಟಲ್ಲಿ. ಅಂದರೆ ವೆಸ್ಟರ್ನ್ ಕೊಲೋನಿಯಲ್ ಆರ್ಟ್ ಅನ್ನೋದು ಇಡೀ ಇಂಡಿಯನ್ ಆರ್ಟ್ನ ಒಂಥರ ಅಕ್ವೈರ್ ಮಾಡಿಕೊಂಡು ಅದೇ ಏನು ಪ್ರಧಾನವಾಗಿ ಎಲ್ಲ ಕಡೆ ಇದ್ದಾಗ ಬೆಂಗಾಲಲ್ಲಿ ಒಂದು 3 ಜನ ಆರ್ಟಿಸ್ಟ್ಗಳು, ಅವನೀಂದ್ರನಾಥ್ ಠಾಗೂರು, ನಂದಲಾಲ್ ಬೋಸು ಮತ್ತು ಜಾಮಿನಿ ರಾಯನ್ ಅವರು ಇಂಡಿಯನ್ ಎಸೆನ್ಸ್ನ ಇಟ್ಕೊಂಡು ಇಂಡಿಯನ್ದೇ ಆದ ಒಂದು ಹೊಸ ಥರದ ಶೈಲಿಯಲ್ಲಿ ಒಂದು ಶೈಲಿನ ಶುರು ಮಾಡ್ತಾರೆ. ಅದೇ ಇಂಡಿಯನ್ ಆರ್ಟ್ ಮೂಮೆಂಟಲ್ಲಿ ಇವತ್ತು ಆರ್ಟಲ್ಲಿ ಏನು ಭಾರತ ಇಡೀ ವರ್ಲ್ಡಲ್ಲಿ ಒಂದು ಐಡೆಂಟಿಟಿ ತಗೊಂಡಿದೆ ಅಂತಂದರೆ ಆ ಮೂಮೆಂಟ್ ಕಾರಣ ಆಗುತ್ತೆ. ಅದೇ ಥರ ಕನ್ನಡ ಚಿತ್ರಕ್ಕೆ ಒಂದು ಐಡೆಂಟಿಟಿ ಬೇಕು ಅಂತ ನನ್ನ ಒಪಿನಿಯನ್ನು. ಆ ಐಡೆಂಟಿಟಿ ಹೇಗಿರಬೇಕು ಅಂದರೆ ಕನ್ನಡವಾಗಿರಬೇಕು ಅಂತ, ಕನ್ನಡತನ ಇರಬೇಕು. ಆ ಸಿನಿಮಾ ನೋಡಿದ್ರೆ ಅದರಲ್ಲಿ ಕನ್ನಡತನ ಇರಬೇಕು. ಬಕೇಶ್ವರ್ ಅವಾಗಲೇ ಹೇಳಿದ್ರು, ಕನ್ನಡದ ಪದಗಳನ್ನೇ ಇಟ್ಕೊಂಡು, ಅಂದರೆ ಇಡೀ ಹಾಡುಗಳಲ್ಲಿ ಎಲ್ಲೂ ನಾವು ಇಂಗ್ಲೀಷ್ ಬಳಸಬಾರ್ದು ಅಂತ ಮಡಿವಂತಿಕೆ ಅಲ್ಲ, ಕನ್ನಡದಲ್ಲಿರುವಂಥ ಸೊಗಡನ್ನ ಒತ್ತಿ ಹೇಳಬೇಕು ಅಂತ. ಇದು ಮಡಿವಂತಿಕೆಗೋಸ್ಕರ ಮಾಡಿದ್ದಲ್ಲ, ಏನು ಇಂಗ್ಲೀಷ್ ಬೇಡ ಹಿಂದಿ ಬೇಡ ಆ ಥರದ್ದಲ್ಲ. ಮಡಿವಂತಿಕೆಗಿಂತ ನಮ್ಮ ಸೊಗಡು, ನಮ್ಮ ಭಾಷೆಗೆ ಮೇಲಿರುವಂಥ ಒಂದು ಪ್ರೀತಿ, ಅದು ಅದ್ರ ಬಗ್ಗೆ ಒತ್ತಿ ಹೇಳಬೇಕಾಗದಂಥ ಕಾಲಘಟ್ಟದಲ್ಲಿ ಎಲ್ಲ ಸಾಹಿತ್ಯನೂ ಕನ್ನಡದಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡಿ ಅದನ್ನು ಆ ಥರದಲ್ಲೇ ಬರೆಸಿ ಮಾಡಿರೋ ಅಂಥ ಹಾಡುಗಳು. ಸೊ ಕನ್ನಡ ಸಿನಿಮಾಗೆ ಅದೊಂದು ಅವಶ್ಯಕತೆ ಇದೆ ಅಂತ ನನ್ನ ಒಪಿನಿಯನು. ಇದಂದರೆ ನಮ್ಮಲ್ಲಿ ಒಂದು ಅದು ವಿಜುವಲ್ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಕತೆ ಆಗ್ಬೋದು. ಇದಕ್ಕೆ ಕರ್ನಾಟಕದಷ್ಟು ಸಮೃದ್ಧಿ ರಾಜ್ಯ ಅಕ್ಕಪಕ್ಕ ಎಲ್ಲೂ ಇಲ್ಲ ಅನಿಸುತ್ತೆ. ನಾವು ಕೋಸ್ಟಲಿಂದ ಹಿಡಿದು ಬಯಲುಸೀಮೆಯಿಂದ ಹಿಡಿದು ಗಿರಿಯಿಂದ ಹಿಡಿದು ಎಲ್ಲ ಥರದ ಒಂದು ಜಾಗ್ರಫಿನ ನಾವು ಒಂದೇ ಸ್ಟೇಟಲ್ಲಿ ನೋಡ್ಬೋದು. ಅಂಥ ಅದ್ಭುತವಾದ ಇದು, ಆ ಜಾಗ್ರಫಿ ಇದೆ ಸಿನಿಮಾದಲ್ಲಿ, ಭಾಷೆ ಇದೆ, ಎಮೋಷನ್ಸ್ ಇದೆ. ಇದು ಕನ್ನಡತನದಿಂದ ಹುಟ್ಟಿರುವಂಥ ಕತೆ. ಆ ಒಂದು ಐಡೆಂಟಿಟಿನ ಹುಡುಕೋ ಪ್ರಯತ್ನ ದೊರೆತಿರೋಣ. ಸೊ ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಆದಷ್ಟು ಈ ಮಂತ್ ಎಂಡ್ ಒಳಗಡೆನೇ ನಾವು ಟ್ರೈಲರ್ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಸದ್ಯದಲ್ಲೇ ಅದನ್ನು ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೆಸೇಜು ಪ್ರತಿ ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಸರ್. ಈ ಸಿನಿಮಾದಲ್ಲಿ ಮೆಸೇಜ್ನ ಹೇಳೋದಕ್ಕಿಂತ ಒಂದು ಫೀಲ್ ಥರ ಹೇಳ್ತಾ ಇದ್ದೀನಿ. ಅದನ್ನು ನೀವು ನಾನು ಒಂದು ಡೈಲಾಗಲ್ಲಿ ಹೇಳೋದಕ್ಕಿಂತ ಅದು ಸಿನಿಮಾ ನೋಡ್ತಾ ಇದ್ದರೆ ನಿಮ್ಮ ಅನುಭವಕ್ಕೆ ಬರುತ್ತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದು. ಯಾಕಂದರೆ ಒಂದು ಕತೆ ಅಂತಂದರೆ ಅದಕ್ಕೊಂದು ಗುರಿ ಇರಬೇಕಾಗತ್ತೆ. ನನ್ನ ಸಿನಿಮಾಗಳ ಕತೆಗಳಲ್ಲಿ ಒಂದು ಗುರಿ ಅಂತೂ ಇದ್ದೇ ಇರುತ್ತೆ. ಆ ಗುರಿ ಏನು ಅನ್ನೋದನ್ನು ನಾನು ಸಿನಿಮಾದಲ್ಲಿ ಈ ಕತೆ ಇದು ಅನ್ನೋದಕ್ಕಿಂತ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಥರ ನೋಡಿದ್ರೆ ಆಟೋಮೆಟಿಕ್ಕಾಗಿ ನೀವು ಸಿನಿಮಾ ನೋಡಿ ಆಚೆ ಬಂದಾಗ ನೀವು ಆ ಮೆಸೇಜ್ನ ಕ್ಯಾರಿ ಮಾಡ್ಕೊಂಡು ಆಚೆ ಬರ್ತೀರ. ಸೊ ಆ ಥರದ ಒಂದು ಸಿಗ್ನೇಚರ್ ಅಂತೂ ಇದ್ದೇ ಇರುತ್ತೆ. ಬಟ್ ಅದನ್ನ ಹೇಳೋ ರೀತಿಯಲ್ಲಿ ಚೇಂಜ್ ಆಗಿದೆ. ಇವಿಷ್ಟು ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ವಿಜಯ್ ಕೃಷ್ಣ ಮತ್ತು ಪ್ರಿಯಾಂಕಾ ಇಡೀ ಸಿನಿಮಾದ ಮೇಯ್ನು ನಾಯಕ. ಅದ್ರ ಜೊತೆಗೆ ಅವ್ರ ಬಗ್ಗೆನೂ ಮಾತಾಡೋದು ತುಂಬ ಇದೆ. ಅದು ಟ್ರೈಲರ್ ಟೈಮಲ್ಲಿ ಮಾತಾಡೋಣ ಅಂತ. ಯಾಕಂತಂದರೆ ಇದು ಬರೀ ನಾವು ಸಾಂಗ್ ರಿಲೀಸ್ ಆಗಿರೋದ್ರಿಂದ ಇದಕ್ಕೆ ಇಲ್ಲಿಗೆ ಒಂದು ಲಿಮಿಟ್ ಮಾಡ್ಕೊಂಡ್ರೆ ಬೆಟರು, ಎಲ್ಲರಿಗೂ ಟೈಮು ಸೇವ್ ಆಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಜನ ಆ್ಯಕ್ಟರ್ಸು ಆ್ಯಕ್ಟ್ ಮಾಡಿದ್ದಾರೆ. ಗೆಸ್ಟ್ ರೋಲ್ಸ್ ಅಂದರೆ ಒಂದೊಂದು ಎಪಿಸೋಡಲ್ಲಿನೂ ಒಬ್ಬೊಬ್ಬರು ಬಂದು ಈ ಸಿನಿಮಾನ ಬೇರೆ ಅದಕ್ಕೊಂದು ಡೈಮೆನ್ಷನ್ ಕೊಡೋ ಪ್ರಯತ್ನದಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ನನ್ನ ಪರ್ಸ್ನಲ್ ಇಷ್ಟದ ಡೈರೆಕ್ಟರ್ ಗಿರಿರಾಜ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಕೀರ್ತಿ ಭಾನು ಸರ್ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಅಂದರೆ ಅವರೆಲ್ಲರೂ ಒಂಥರ ಆಸ್ಥಾನ, ನಮ್ಮನ್ನೆಲ್ಲ ಒಂದು ಟೀಮ್ ಆಗಿಬಿಟ್ಟಿದೆ. ಪ್ರತಿ ಸಿನಿಮಾದಲ್ಲೂ ನಮಗೆ ಜೊತೆಲೇ ಇದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ಬರೀ ಸಿನಿಮಾ ಆ್ಯಕ್ಟಿಂಗ್ ಅಂತಲ್ಲ, ಅದರ ಸಿನಿಮಾ ಆಚೆ ಅದರ ಒಳಗಡೆ ಎಲ್ಲ ಥರದಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಸೊ ನನ್ನ ಟೀಮ್ ಎಲ್ಲ ಇದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಯಾಕಂದರೆ ಹೇಳ್ತಾ ಹೋದರೆ ಇದು ಆ್ಯಕ್ಚುಲಿ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಕಟ್ ಮಾಡೋಕ್ಕೆ ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಸರ್ ದೇಸಾಯಿ ಸರ್ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ. ಇದು ಏನು ಮುಹೂರ್ತಕ್ಕೆ ಬಂದುಬಿಟ್ಟು ಕ್ಲ್ಯಾಪ್ ಮಾಡಿದ್ರಿ, ಇವಾಗ ಸಾಂಗ್ ಬಂದು ವಿಶಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ದೇವರಾಜ್ ಸರ್, ಫ್ರೆಂಡ್ ಶಶಾಂಕ್ ಸರ್, ಲಿಂಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೀಡಿಯಾದವ್ರಿಗೆ, ಟೀಮ್ಗೆ, ಮತ್ತು ಗೆಳೆಯ ನವೀನ್ ಶಂಕರ್ ಮೇಲೆ ಜಾಸ್ತಿ ಇದೆ, ಅದು ಬೇಡ ಈಗ. ಲವ್ ಜಾಸ್ತಿ ಇದೆ, ತುಂಬ ಇಷ್ಟ. ನನಗೆ ಇಷ್ಟ ಆಗಿದೆ ಏನಂತಂದರೆ ನವೀನು ನಮ್ಮ ಜೊತೆ ಮಾತಾಡುವಾಗ ಯಾವುದೇ ಥರ ಕನ್ನಡ ಮಾತಾಡಿದ್ರು, ವೇದಿಕೆ ಮೇಲೆ ಬಂದಾಗ ಉತ್ತರ ಕರ್ನಾಟಕ ಮಾತಾಡಿದ್ನಲ್ಲ, ಆ ಸೊಗಡನ್ನ ಅಲ್ಲಿ ಅದನ್ನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅದನ್ನು ರೆಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಖುಷಿ ಆಗುತ್ತೆ. ಎಲ್ಲರೂ ಅವರವರ ಭಾಷೆ, ಆ ಸ್ಲ್ಯಾಂಗ್ನ ಸಪೋರ್ಟ್ ಮಾಡೋದಕ್ಕೆ, ಅದನ್ನ ಪಾಪ್ಯುಲರ್ ಮಾಡೋಕ್ಕೆ ಟ್ರೈ ಮಾಡೋದಿದೆಯಲ್ಲ, ಯಾವುದೇ ರೀತಿಯ ಗಿಲ್ಟ್ ಇಟ್ಕೊಳ್ತೀರಾ, ಖುಷಿ ಆಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಆಲ್. ಎಲ್ರಿಗೂ ಶುಭ ಸಂಜೆ.
ಒಂದು ಗ್ರೂಪ್ ಫೋಟೋ ತೊಗೊಂಡ್ಬಿಡೋಣ. ದೇಸಾಯಿ ಸರ್